ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೀಗ ಲ್ಯಾಂಡ್ ಸರ್ವೇರ್ ಈ ಒಂದು ನೇಮಕಾತಿಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ನಮಗೆ ಸಿಕ್ಕಿದೆ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಪ್ರೆಸ್ ನೋಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಹೊಸದಾದ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದನ್ನು ನೋಡೋಣ. ನೀವು ಇಲ್ಲಿ ಪ್ರೆಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ಒಂದು ಪ್ರಕಟಣೆಯನ್ನು ತಾವುಗಳು ನೋಡ್ಬೋದು. ಈ ಒಂದು ಪ್ರಕಟಣೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಒಂದು ತುಂಬ ಒಂದು ಅಭ್ಯರ್ಥಿಗಳು ಈ ಒಂದು ಭೂಮಾಪಕರ ಒಂದು ಎಕ್ಸಾಮ್ ಡೇಟನ್ನು ಕೇಳ್ತಾಯಿದ್ರು. ಸೊ ಆ ಒಂದು ಎಕ್ಸಾಮ್ ಡೇಟ್ ರಿಲೇಟೆಡು ಇದೀಗ ಒಂದು ಈ ಆಫಿಷಿಯಲ್ ಪ್ರಕಟಣೆಯನ್ನು ಇಲ್ಲಿ ಪ್ರಕಟಿಸಿದ್ದಾರೆ. ತಾವುಗಳು ಇಲ್ಲಿ ನೋಡ್ಬೋದು. ಈ ಒಂದು 29/2/2024 ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರ ಉಳಿಕೆ ಮೂಲ ವೃಂದ ಅಂದರೆ RPC 264 ಮತ್ತು HK 100 ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆಗಳನ್ನು ಹೊರಡಿಸಿತ್ತು. ಓಕೆ, ಇದೆಲ್ಲ ಆಗಿತ್ತು. ಆಮೇಲೆ ಈ ಒಂದು 6/7/2024 ಪತ್ರದನ್ವಯ ಈ 296 ಮತ್ತು 90 ಭೂಮಾಪಕರ ಹೆಚ್ಚುವರಿ ಹುದ್ದೆಗಳಿಗೆ ನವೆಂಬರ್ 2024 ಒಂದು ಸೇರ್ಪಡೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಓಕೆ, ಅಂದರೆ ಅಡಿಷ್ನಲ್ ಆಗಿ ಇನ್ನಿತರ ಒಂದು ಹುದ್ದೆಗಳನ್ನು ಅಂದರೆ ಹೆಚ್ಚುವರಿಯಾಗಿ ಈ ಭೂಮಾಪಕರ ಹುದ್ದೆಗಳನ್ನು ಸೇರ್ಪಡೆ ಮಾಡಿತ್ತು. ಆದರೆ ಇಲ್ಲಿ ನೆಕ್ಸ್ಟ್ ಏನಂದರೆ, ಈ ಒಂದು 10/9/2024 ಒಂದು ಆದೇಶದನ್ವಯ 22/11/2024 ತಿದ್ದುಪಡಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರ್ತದೆ. ಸೊ ಈ ಒಂದು ಎಲ್ಲ ವರ್ಗಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿ ಒಂದು ಅಭ್ಯರ್ಥಿಗಳಿಗೆ ಮತ್ತೆ ಅಂದರೆ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಆ ಒಂದು ವಯೋಮಿತಿ ಮೀರುವ ಒಂದು ಹಂತದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಮತ್ತೆ ಒಂದು ಕಾಲಾವಕಾಶವನ್ನು ನೀಡಿ ಅರ್ಜಿಗಳನ್ನು ಸ್ವೀಕರಿಸಲಾಗಿರ್ತದೆ. ಸೊ ಈಗ ಈ ಒಂದು ಎಲ್ಲ ಮಾಹಿತಿಯ ಪ್ರಕಾರ 8/4/2025 ಸಭೆಯಲ್ಲಿ ಅಂದರೆ ಏಪ್ರಿಲ್ 8ರ ಸಭೆಯಲ್ಲಿ ಈ ಒಂದು 29 ಮಾರ್ಚ್ 2025 ಸರ್ಕಾರದ ಸುತ್ತೋಲೆ ಅನ್ವಯ ದಿನಾಂಕ 25 ನವೆಂಬರ್ 2024 ನಂತರ ಹೊರಡಿಸಿರುವ ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು. ಸದರಿ ಸೂಚನೆಗಳು 28/10/2024 ಅನ್ವಯವಾಗುವುದಾಗಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿ ಕುರಿತಾದ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವುದು ಸೂಕ್ತ ಎಂದು ನಿರ್ಣಯಿಸಲಾಗಿರ್ತದೆ. ಓಕೆ, ಸೊ ಇಲ್ಲಿ ನೋಡಿ, ಇದಿಷ್ಟು ನೋಡಿ, ಆಮೇಲೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ 7/5/2025 ಸದರಿ ಹುದ್ದೆಗಳ ನೇಮಕಾತಿಯ ಕುರಿತು ಆಯೋಗವು ಇದುವರೆಗೂ ಕೈಗೊಂಡ ಕ್ರಮದ ಬಗೆಗಿನ ವಿವರಗಳುಳ್ಳ ಪತ್ರವನ್ನು ಬರೆಯಲಾಗಿದ್ದು ಸರ್ಕಾರದ ಸ್ಪಷ್ಟೀಕರಣವನ್ನು ನಿರೀಕ್ಷಿಸಲಾಗುತ್ತಿದೆ ಎಂಬ ಮಾಹಿತಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ತಿಳಿಸಿದೆ. ಅರ್ಥ ಆಯ್ತಾ? ಅಂದರೆ ಈ ಒಂದು 7/5/2025 ಈ ಒಂದು ಏನು ಸದರಿ ಹುದ್ದೆಗಳದಾವಲ್ಲ ಇದರ ಕುರಿತು ಆಯೋಗವು ಇದುವರೆಗೂ ಏನೇನು ಕ್ರಮವನ್ನು ಕೈಗೊಂಡತ, ಓಕೆ, ಅದರ ಬಗೆಗಿನ ಒಂದು ಪತ್ರವನ್ನು ಬರೆಯಲಾಗಿದೆ. ಸೊ ಅದರಿಂದ ಆ ಪತ್ರ ಬರೆದಿದೆ. ಇನ್ನು ಸರ್ಕಾರದಿಂದ ನಮಗೆ ಏನೊಂದು ಸ್ಪಷ್ಟೀಕರಣ ಬರ್ತದಂತ ಈಗ ಇಲ್ಲಿ ವೇಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಸಿಂಪಲ್ಲಾಗಿ ಈ ಒಂದು ಮಾಹಿತಿಯನ್ನು ನೋಡಿ ಫೋಕಸ್ ಮಾಡಿ. ಓಕೆ, ಇದೇನದಲ್ಲ ಈ ಒಂದು 2024 ನವೆಂಬರ್ 25 ಅದರ ಒಂದು ನಂತರ ಯಾವುದೇ ಒಂದು ಅಧಿಸೂಚನೆಗಳನ್ನು ಏನಪ್ಪ ಹೊರಡಿಸಿದ್ದಾರೆ ಅದನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದೆ. ಓಕೆ, ಬಟ್ ಇಲ್ಲಿ ಇದೇನು ನಮ್ಮದು ಈ ನೋಟಿಫಿಕೇಷನು 2024 ಫೆಬ್ರವರಿ 29 ಹೊರಡಿಸುತ್ತೆ. ಓಕೆ, ಬಟ್ ಎಡಿಷ್ನಲ್ ಆಗಿ 22/11/2024 ಈ ಒಂದು ಸೇರ್ಪಡೆ ಅಧಿಸೂಚನೆಯನ್ನು ಹೊರಡಿಸಲಾಗಿರ್ತದೆ. ಬಟ್ ಇಲ್ಲಿ ಏನಂದಿದ್ದಾರೆ 25/11/2024 ಅದರ ಒಂದು ನಂತರ ಹೊರಡಿಸಿರುವ ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದೆ
ಅಂತ ಹೇಳಿದ್ದಾರೆ. ಬಟ್ ಸೊ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯೋದು ಸೂಕ್ತ. ಇದೇನಪ್ಪ ನಿಮಗೆ ಅಂದರೆ ಒಂದು 100% ಅಂತ ಹೇಳಿಲ್ಲ. ಓಕೆ, ಈ ಒಂದು ಒಳ ಮೀಸಲಾತಿ ಸಂಬಂಧ ಇದು ಇನ್ನೂ ವೇಟ್ ಮಾಡ್ತಾರಂತ ಏನು ಹೇಳಕ್ಕೆ ಬರಲ್ಲ, ಯಾಕೆಂದರೆ ಇನ್ನೂ ತಾತ್ಕಾಲಿಕವಾಗಿ ಹೇಳಿದ್ದಾರೆ. ಸೊ ಈ ಒಂದು ಸರ್ಕಾರದ ಸ್ಪಷ್ಟೀಕರಣ ಸಂಬಂಧ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಇದು ಸದ್ಯಕ್ಕೆ ಇಷ್ಟೊಂದು ಏನಪ್ಪ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಸದ್ಯಕ್ಕೆ ಇಷ್ಟೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ಈ ಸರ್ಕಾರದ ಒಂದು ಸ್ಪಷ್ಟೀಕರಣ ಕೊಟ್ಟ ಮೇಲೆ ಆ ಒಂದು ಮುಂದಿನ ಒಂದು ನಿರ್ಣಯವನ್ನು ಆಯೋಗವು ಏನಪ್ಪ ತಿಳಿಸ್ತದ, ಅರ್ಥ ಆಯ್ತಾ? ಈಗ ತಾತ್ಕಾಲಿಕವಾಗಿ ಅಂದಿದ್ದಾರೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ಎಕ್ಸಾಮ್ ಡೇಟ್ ಯಾವಾಗಂತ. ಸೊ ಐ ಹೋಪ್ ನನಗೇನು ಅನಿಸುತ್ತೆ, ಈ ರೀತಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅಂದರೆ ಈಗ ಸದ್ಯಕ್ಕಂದ್ರೆ ಏನು ಈ ಮಂತಲ್ಲಿ ಅಂತೂ ನಿಮಗೆ ಒಂದು ಎಕ್ಸಾಮು ನಡೆಯೋದಂದ್ರೂ ಅದು ಡಿಫಿಕಲ್ಟೇ ಬಿಡಿ. ಓಕೆ, ಈ ಮಂತ್ ಅಂದರೂ ಪಾಸಿಬಲ್ ಇಲ್ಲ. ಆಮೇಲೆ ಇನ್ನು ನೋಡಬೇಕು, ಇನ್ನು ಸರ್ಕಾರದ ಒಂದು ನಿರ್ಣಯ ಒಂದು ಏನಾದರೂ ಪಾಸಿಟಿವ್ ಬಂತು, ಎಕ್ಸಾಮನ್ನು ನೀವು ಕಂಡಕ್ಟ್ ಮಾಡ್ಕೊಳ್ಳಿ ಅಂತ ಏನಾದರೂ ಬಂತಂದರೆ ಇನ್ನು ಮುಂದಿನ ಒಂದು ನಿರ್ಣಯವನ್ನು ಆಯೋಗವು ಹೊರಡಿಸುತ್ತದೆ. ಓಕೆನಾ? ಸೊ ಇದಿಷ್ಟು ಈ ಒಂದು ಭೂಮಾಪಕರ ಒಂದು ಅಪ್ಡೇಟ್ ಆಗಿತ್ತು. ಎಕ್ಸಾಮ್ ಡೇಟ್ ರಿಲೇಟೆಡ್ ಯಾವುದೇ ಒಂದು ಮಾಹಿತಿ ಬೇಕಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾವುದೇ ಇಮಿಡಿಯೇಟ್ ಅಪ್ಡೇಟನ್ನು ನಾವು ನಮ್ಮ ಚಾನಲಲ್ಲಿ ತಿಳಿಸ್ತೇವೆ. ಇದಿಷ್ಟು ಈ ಒಂದು ಭೂಮಾಪಕರ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.